ಏಕೆ ಸಗರಿ ಮೌನವಾಗಿದ್ದು? ಏನಾಯಿತು ನಿನ್ನ ಶಪಥ? ಮರೆತೆಯ ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನರ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೆ ಎಂದು ನೀನು ರೈತ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ?
ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ ದುರ್ಯೋಧನ. ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ. ದುಷ್ಟ ದುರ್ಗಿನಿಯ ಅಟ್ಟಾಸನಿಂದ ಮೆಟ್ಟುಗಳೆಯುತ್ತಿರುವ ದುರ್ಯೋಧನರ ಕೇಳು. ನಾವೇ ಸಾಮಾನ್ಯರೇ, ನಾವೇ ಸಾಮಾನ್ಯರೇ. ನಾನು ಕೂಡ ಅನ್ನಂತೆ 99 ಮಂದಿ ಸಾವಿರಗಳು. Ina
ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಇಲ್ಲ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ಪೌರವೇಶ್ವರನ್ನು ಕ್ರೋಢೀಕರಿಸಿ ಆ ದಾಸಿ ಪುತ್ರನ ಮುರುಗು ಚಾಪಡಿಯನ್ನು ಆಶ್ರಯಿಸುತ್ತಿದ್ದರೆ ಜಯಿಸಲಾಗದಂತ ಅಪಮಾನ ಭಕ್ತಿ ವೈರಾಗ್ಯಗಳಿಂದ ವಂಚಿತರಾಗಿ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸೋದರಳಿಯ, ಹೇಗೆ ತಾನೇ ಸಹಿಸುವೆ? ಅಥವಾ ನಿನಗೆ ಆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ ಏಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪ್ರಾಣಿ. ಕೃಷ್ಣನು ರಾಜ್ಯಸಭೆಗೆ ಒಳಗಿರುತ್ತದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ರಾಜಸಭೆ. ಭಾರತ ವರ್ಷದಲ್ಲಿ ಯಾರು ಅವರನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಮೋಸ ಮಾಡುವರು. ಶಿಶುಪಾಲ, ಜರಾಸಂಧ ಇವರನ್ನು ಎಂತಹ ಪುತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸರನ್ನು ಒಲಿಸಿ ಹರುಳು ಮರುಳು ಮುದುಕರಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ನನ್ನ ಸಹೋದರನನ್ನು ಸುರಪಾನ ಭಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡನು. ಇವನಿಗೆ ಮುನ್ನಡೆ ಗೌರವೇಶ್ವರ, ಇಂಥವನಿಗೆ ಮುನ್ನಡೆ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಏಕೆ ಮಾವ? ಆ ನನ್ನ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಕೌರವೇಶ್ವರನಿಗೆ ಉಚಿತವೇನು? ಅದಕ್ಕೆ ಒಂದು ಉದ್ದೇಶವಿತ್ತು. ಏನು ಆ ಉದ್ದೇಶ? ಬಳಿಕ ಅದರೊಡನೆ ಸರಸ ಆಡಬಹುದೆಂದರೆ ಕೃಷ್ಣನಿಗಿಂತ ವಿಜೃಂಭಣವಾದ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನಿಕರಿಗೆ ನಾಶ ಮಾಡುವ ಸೇವೆಯು ನಡೆಯಿತು. ಕೃಷ್ಣನ ಸೈನ್ಯ ಸಮೇತವಾಗಿ ಸಮರ್ಥಿಸಿ ನಿನ್ನ ಪಕ್ಷ ವಹಿಸಿದ್ದೆ. ಆದರೆ ವಹಿಸಿದ್ದೆ, ಆದರೆ ಆ ಸಹಾಯವನ್ನು ನಿರಾಕರಿಸಬೇಕು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಇರಬೇಕಾಯಿತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ನೀನು ಹೇಳಿದಂತೆ ಆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಆ ಕೃಷ್ಣ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದನ್ನು ಮಾವ. ನನ್ನ ಮಗುವೇ, ಬಂದಿಯಾಗಿರು. ಇದು ಶಕುನಿಯ ಮಾಯೆ. ಶೀಘ್ರವೇ ಪಾಂಡವರಿಗೆ ದ್ವಾರ ಯಾವುದು, ಗೋಡೆ ಯಾವುದು ಎಂಬ ವ್ಯತ್ಯಾಸವು ತಿಳಿಯುವುದಿಲ್ಲ. ಶೀಘ್ರವೇ ಪಾಂಡವರು ನಮ್ಮ ಜಾಲದಲ್ಲಿ ಸಿಕ್ಕಿಕೊಳ್ಳುವರು. ಇವೆಲ್ಲವೂ ಎಲ್ಲಿಂದ ಕಲಿತ ಶ್ರೀಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಇವೆಲ್ಲವೂ ನಿನ್ನ ಹಬ್ಬದ ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ. ಆದರೆ ನಿರಾಶಕ್ಕೆ ನೀನೇ ಕಾರಣವಾಗುವೆ. ಗೊತ್ತಿಲ್ಲೇನೆಯ ಪಾಂಡವರು ಮರಳೆಯಾದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಕೂಡ ನಷ್ಟವಾಯಿತು. ಗುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ಹಿಡಿದು ಉಚಿತವಲ್ಲ. ಆ ಪಾಂಡವರು ರಾಜ್ಯಕ್ಕಾಗಿ ಅಮರಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳಸಿ ರಾಜ್ಯಲಕ್ಷ್ಮಿ ಕೇಳಿ ಮೇಲಿಂದ ಮೇಲೆ ರಾಜ್ಯವನ್ನು ಕೊಡೆಯ ಈ ದೈನಂದಿಯಕ್ಕೆ ದೇಹಿ ಸರಿಯಾಗಿ ಹೇಳಿದ ಸೋದರರಾಯ. ಇನ್ನು ಪಾಂಡವರಿಗೆ ಒಂದು ಊರಿನಲ್ಲಿ ಗೋಪಾಲ ಬಿಡುವಷ್ಟು ಭೂಮಿಯನ್ನು ಕೊಡಲಾಗಿದೆ. ಇನ್ನು ನನ್ನೋದೆ ಯುದ್ಧ ಹೋಗಬೇಕಂದ್ರೆ ಯುದ್ಧ ಹೋಗಲೇಬೇಕು.
ಏನು ಮಾವನೇ, ನನ್ನದೊಂದು ಸಲಹೆ. ಏನು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಈಗ ಸಮಯ ವೇಳೆಯಾಯಿತು, ನೀನು ನಡೆ, ನಾನು ಬರುತ್ತೇನೆ. ನಿನ್ನ ಸಲಹೆಯ ಹೊರತಾಗಿ ಈ ಕೌರವೇಶ್ವರನ ಯಾವ ಕಾರ್ಯವನ್ನು ಮಾಡುತ್ತಾರೆ? ನಾನು ಬರಲಿ. ನಡೆ ದುರ್ಯೋಧನ, ನಡೆ ಗುರುಕುಲದ ಕಳಂಕ ಸ್ವರೂಪಣೆ, ನಡೆ. ನಡೆ ಕ್ರೂರನ ಮಗನೇ, ನಡೆ. ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದೇನೋ? ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿನ್ನ ಸತಿಯಾದ ಭಾನುಮತಿ ರಂಡೆಯಾಗಿ ಹೊಂಡೆಯನ್ನು ಕೆದ ನಿನ್ನ ಮೃತದೇಹದ ಮೇಲೆ ಬಿದ್ದು ಒತ್ತಾಡುವುದನ್ನು ನೋಡುತ್ತಾರೆ. ಈ ಸೌಬರ ರಾಜ ಶಕುನಿಗೆ ಶಾಂತಿ ಸಮಾಧಾನ. ಎಲ್ಲೋ ಕೌರವ ಕೇಳು, ಶಕುನಿ ಎಂಬ ಮುರಚನ ಅತ್ತೆಯನ್ನು ಕೊಲೆಯಾಗಲೇ ನಿನಗೆಲ್ಲೋ ಗೊತ್ತೋ ಬೆಪ್ಪ? ಸಾಯಂದ್ರೆ ನನ್ನ ಸೇಡಿನ ಶಮನ. ಕೂ ಎಂದರೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಕುತಂತ್ರದಿಂದ ನೀ ಎಂದರೆ ನಿನ್ನವರಿದ್ದರೆ ನಿನ್ನ ನಿರ್ಧಾರ. ಆಗಲ್ಲವೇ ಆನಂದ, ಪರಮಾನಂದ, ಪರಮಾನಂದ. ಕೂಡ ನಾವು ನೋಡ್ತಿದ್ದಾರೆ ಬೆಳಗ್ಗೆಯಲ್ಲಿ. ದಯಮಾಡಿ ನಾನು ವೇದಿಕೆಗೆ ಬರಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು, ಹಿರಿಯ ಸಾಹಿತಿಗಳು, ಲೇಖಕರು ಆದಂತಹ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಿದ್ದೀನಿ. ಹಾಗೇನೆ ಆಡಿಟರ್ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಮೀಸಲಾತಿ ಹೋರಾಟದ ಸಂಚಾಲಕರು ಶ್ರೀಧರ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಆಸೀನರಾಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಬೋರೇಗೌಡರು, ಹಿರಿಯ ರಂಗಭೂಮಿ ಕಲಾವಿದರು ಅವರನ್ನು ವೇದಿಕೆಗೆ ಕರೆತರಬೇಕು, ಸ್ವಾಗತಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರ ಜೊತೆಗೆ ಆಡಿಟರ್ ನಾಗರಾಜ್ ಅವರು ಕೂಡ ಬರ್ತಿದ್ದಾರೆ. ಚಪ್ಪಾಳೆಯ ಮೂಲಕ ನಾವು ಅತಿಥಿ ಮಾನ್ಯರನ್ನ ಸ್ವಾಗತ ಮಾಡೋಣ. ಹಾಗೆ ಈ ದಿನ ನಮ್ಮ ಜೊತೆಗಿದ್ದಾರೆ ಪೆರುಮಯ್ಯ. ಇವರು ತುಮಕೂರಿನ ರಂಗ ಕಲಾವಿದರ ಬಳಗದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಪೆರುಮಯ್ಯ. ದಯಮಾಡಿ ಪೆರುಮಯ್ಯ ಅವರು ವೇದಿಕೆಗೆ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಾಗಿ ಇದು ನಕ್ಷತ್ರ ಆಕರ್ಷಣೆ ಉದ್ಘಾಟನೆ ಅನ್ನೋದು ಒಂದು ಸ್ಟಾರ್ ಅಟ್ರಾಕ್ಷನ್ ಇದ್ದ ಹಾಗೆ. ವೀರೇಶ್ ಪ್ರಸಾದ್ ಅವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ. ವೀರೇಶ್ ಅವರು ಬಂದು ದಯಮಾಡಿ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಉದ್ಘಾಟನೆ ಮಾತಿನಲ್ಲೇ ಉದ್ಘಾಟನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನುಡಿಗಳ ಮೂಲಕನೇ ಉದ್ಘಾಟನೆಯನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾರುತಿ ಕಲಾ ಬಳಗದ ಆತ್ಮೀಯ ಸ್ನೇಹಿತರು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ತುಮಕೂರಿನವರೇ ಆಗಿರ್ತಕ್ಕಂಥ ರಾಮಚಂದ್ರ ರಾವ್ ಅವರೇ ಮತ್ತು ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿದ್ದರಿಂದ ಆತ್ಮೀಯರು, ತುಮಕೂರಿನವರು, ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿ ಒಂದು ಉತ್ತಮ ಸಾಧನೆಯನ್ನ ಮಾಡಿ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಕುಂದರಾಜ್ ಸಾಹೇಬ್ರೆ, ನಮ್ಮ ಆಡಿಟರು ನಾಗರಾಜ್ ಅವರೇ, ತುಂಬಾ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಅನೇಕ ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳನ್ನು ದುಡಿದಿರ್ತಕ್ಕಂಥವ್ರು. ನನ್ನ ಜೊತೆಯಲ್ಲಿ ಪೆರುಮಯ್ಯನವರಿದ್ದಾರೆ. ಅವರು ಕೂಡ
ಹಾರ್ಮೋನಿಯಂ ಮಾಸ್ಟ್ರು. ನಾನು ಕೂಡ ಅವರ ಕೈ ಕೆಳಗೆ ಹಲವಾರು ನಾಟಕಗಳನ್ನ ಕಲ್ತಿದ್ದೀನಿ. ನನ್ನ ಜೊತೆಯಲ್ಲಿ ವೇದಿಕೆ ಹಿರಿಯರು ಕೂಡ ಆಸೀನರಾಗಿದ್ದಾರೆ. ನನ್ನ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ತುಮಕೂರಿನಿಂದ ಲಕ್ಷ್ಮಿ ಅವರು, CS ಪುರದಿಂದ ಮಂಗಮ್ಮನವರು, ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗಣ್ಯಮಾನರು, ಕಲಾ ಪ್ರೋತ್ಸಾಹಕರು, ಹಿರಿಯರು, ಜ್ಞಾನಿಗಳು ಇವೆಲ್ಲರೂ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ನಮಸ್ಕಾರಗಳನ್ನ ಹೇಳ್ತೀನಿ. ಇವತ್ತೇನು ಅಭೂತಪೂರ್ವವಾದಂತಹ ನುರಿತ ಕಲಾವಿದರು, ಹೈಲಿ ಎಕ್ಸ್ಪರ್ಟ್ ಕಲಾವಿದರು. ನಾವು ಇನ್ನೊಬ್ಬರಿಗೆ ಇಂಥ ಕಲೆಯನ್ನ ಕಂಪೇರ್ ಮಾಡಕ್ ಹೋಗಬಾರ್ದು. ಇಂಥ ಕಲೆಯನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥ ಸುಮಾರು 15 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಮುಖ್ಯವಾಗಿ ನಿಮಗೆ ಹೋರಾಟಗಾರನಾಗಿ ನಾನು ಹೆಚ್ಚಿಗೆ ಹೋರಾಟ ಸಂಘಟನೆಯನ್ನ ಮೈಗೂಡಿಸ್ಕೊಂಡು ಅಂಟಿಸ್ಕೊಂಡು ರಾಜ್ಯದ ಜನಪದ ರಂಗಭೂಮಿ ಕಲಾವಿದರ ಪರವಾಗಿ ಹೋರಾಟವನ್ನೇ ನಡೆಸ್ಕೊಂಡು ಬಂದಿದ್ದೀನಿ. ನೀವು ಕೂಡ ನಮ್ಮ ಮಾತುಗಳನ್ನ ಸ್ವಲ್ಪ ಕೇಳಬೇಕು. ರಾಜ್ಯ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿಕೊಂಡು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ. ಇಂದಿನ ವಿಚಾರ ಬಿಟ್ಟು ಮುಂದಿನ ಪ್ರಮುಖವಾದ ಅಂಶಗಳನ್ನು ನಿಮಗೆ ಕೆಲವೇ ನಿಮಿಷದಲ್ಲಿ ನಾನು ಗಮನಕ್ಕೆ ತರೋದೇನೆಂದ್ರೆ, ಫೆಬ್ರವರಿ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಬಜೆಟ್ ನ ಮೊತ್ತ ನಾವು ಕಣ್ಣಿಗೆ 2 ಲಕ್ಷ ಕೋಟಿ ಇದ್ದಿದ್ದು ಇವತ್ತು ಡಬಲ್ ಆಗ್ತಾ ಬಂದು 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗುತ್ತೆ. ನೀವೆಂದಾದ್ರೂ ಕಲಾವಿದರು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಯಾರೋ ಒಬ್ಬರು 2 5 ಜನ 10 ಜನ ಯಾವುದೋ ಒಂದು ಸಂಘದಿಂದ ಕೊಟ್ರೆ ಮುಖ್ಯಮಂತ್ರಿಗಳ ಲೆವೆಲ್ಗೆ, ಮಿನಿಸ್ಟರ್ ಲೆವೆಲ್ಗೆ ಅದು ಎಫೆಕ್ಟ್ ಆಗ್ತಾ ಇಲ್ಲ. 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಈಗ ಬೇರೆ ಬೇರೆ ಇಲಾಖೆಗಳಿಗೆ ನಿಯಮ ಹೊಂದಿಸ್ಕೊಂಡ್ರೆ 10,000 ಕೋಟಿ, 20,000 ಕೋಟಿ, 25,000 ಕೋಟಿ, 30,000 ಕೋಟಿ, 45,000 ಕೋಟಿ ಒಂದೊಂದು ಇಲಾಖೆಗೆ ಅನುದಾನ ಹಂಚಿಕೆ ಆಗುತ್ತೆ. ಇವತ್ತು ನಮ್ಮ ಅಕಾಡೆಮಿ ಅಧ್ಯಕ್ಷರಾಗಿ ಎಲ್ಲಾದ್ರೂ ಕೂಡ ಅವರಿಗೆ ಆರ್ಥಿಕ ಒಂದು ಸೌಲಭ್ಯ ಬಂದ್ರೆ ಇಂಪ್ಲಿಮೆಂಟೇಷನ್ ಮಾಡಬಹುದು, ಡೈರೆಕ್ಟ್ ಆಗಿ ಅಷ್ಟೇ ಡೈರೆಕ್ಟ್ ಆಗಿ. ರಾಜ್ಯದಲ್ಲಿ 90% ಪ್ರಾಯೋಜಿತ ಕಾರ್ಯಕ್ರಮಗಳು ಕಡಿಮೆ ಆಗ್ತಾ ಬಂದು ಕಲಾವಿದರು ಸಂಘಟಿತರಾಗಿ ಮನವಿ ಕೊಡುವಂತದ್ದಾಗಲಿ ಹೋರಾಟ ಮಾಡುವಂತದ್ದಾಗಲಿ ಗಮನ ಹರಿಸ್ತಿಲ್ಲ. ವಾದ್ಯ ಪರಿಕರ ಇವಾಗೆಲ್ಲ ಚೆನ್ನಾಗಿ ನುಡಿಸಿದ್ರು. ವಾದ್ಯ ಪರಿಕರ 4 ವರ್ಷ ಆಯಿತು. ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಧನ ಸಹಾಯವನ್ನ ಅರ್ಜಿ ಕಾಲ್ ಮಾಡಿ ಅಂದ್ರೆ ನಿಲ್ಲಿಸಿದ್ದಾರೆ ಅಂತ ಹೇಳಿ. ನಾಟಕಗಳು ನಡೀತವೆ. ಒಂದು ನಾಟಕಕ್ಕೆ 35,000 ಕೊಡ್ಬೇಕು ಅಂತ ಬಹಳ ಕಾಲದಿಂದ ನಡ್ಕೊಂಡು ಬಂದೈತಿ. ಇವತ್ತು ಒಂದು ನಾಟಕ ಆಡ್ಬೇಕಂದ್ರೆ 2 ಲಕ್ಷ ರೂಪಾಯಿ ದುಡ್ಡಾದ್ರೂ ಸಾಲೋದಿಲ್ಲ. ಒಂದು ವಿಚಾರ ಗೊತ್ತಾ, ಒಂದು ನಾಟಕ 2 ಲಕ್ಷ ಖರ್ಚು ಮಾಡ್ತೀವಿ ಅಂದ್ರೆ ರಾಜ್ಯದಲ್ಲಿ ರಂಗಭೂಮಿ ಕಲಾವಿದರು ಒಂದು ವರ್ಷಕ್ಕೆ ಸುಮಾರು 50 ಕೋಟಿ ದುಡ್ಡು, ಸ್ವಂತ ದುಡ್ಡಿರತಕ್ಕಂಥ ದುಡ್ಡು, ಕಲಾವಿದರು, ಕಲಾ ಪೋಷಕರು ಎಲ್ಲ ಸೇರಿ ಎಷ್ಟು ಖರ್ಚು ಮಾಡ್ತಾರೆ ಅಂದ್ರೆ 50 ಕೋಟಿ ದುಡ್ಡಷ್ಟು ಸುಮಾರು ದುಡ್ಡನ್ನ ರಂಗಭೂಮಿಗೋಸ್ಕರ ಖರ್ಚು ಮಾಡ್ತಾರೆ. ಆದ್ರೆ ಸರ್ಕಾರ ಎಷ್ಟು ಕೊಡಬೇಕು? ಕಲಾವಿದ್ರೆ 100 ಕೋಟಿ, ಜನಪದ ಕಲಾವಿದರುಗಳು, ರಂಗಭೂಮಿ ಕಲಾವಿದರುಗಳು ಅವ್ರು ಕೊಡಲ್ಲ ಅಂತ ಎಂದು ಹೇಳಿಲ್ಲ. ನಾವು ಸಮರ್ಥವಾಗಿ ಕೇಳಿಲ್ಲ. ಇದಕ್ಕೆ ಪ್ರಮುಖವಾಗಿ ನೋಡಿ, ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ನೋಡಿ, 1000 ಜನ ಹೆಣ್ಮಕ್ಳು ಸೇರ್ಕೊಂಡಿದ್ದಾರೆ. ಪ್ರತಿ ಬಾರಿ ಹೋರಾಟ ಮಾಡ್ತಾರೆ. ನಾನು ತಮ್ಮಲ್ಲಿ ಗಮನಕ್ಕೆ, ತಮ್ಮ ವಿಶ್ವಾಸಕ್ಕೆ, ತಮ್ಮ ಮನವಿಗೆ ಕೇಳೋದೇನೆಂದ್ರೆ, ನೀವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ತಮ್ಮ ಕಷ್ಟ ಪರಿಹಾರ ಮಾಡುವಂತ ಕೇಳ್ತೀರಾ, ಸರ್ಕಾರ ಕೇಳೋದಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಕೈ ಮುಗಿತೀರಾ, ಸ್ವಾಮಿ ನಮ್ಗೆ ಒಳ್ಳೇದ್ ಮಾಡಪ್ಪ ಅಂತ, ಸರ್ಕಾರದ ಮುಂದಕ್ಕೆ ಬರೋದಿಲ್ಲ. ಸರ್ಕಾರದ ದೇವರಿಲ್ವಾ? ಸರ್ಕಾರದ ಲಕ್ಷ್ಮಿ ಇಲ್ವಾ? 4 ಲಕ್ಷ ಕೋಟಿ ದುಡ್ಡನ್ನ ಪ್ರತಿ ವರ್ಷಕ್ಕೊಂದ್ಸತಿ ಕೊಡ್ತಾ ಇರುತ್ತೆ ಲಕ್ಷ್ಮಿ. ಯಾರು ಕೊಡುತ್ತೆ? ಯಾರು ಹೋಗಿ ದೇವರಿಗೆ ಒಂದು ಶಬ್ದ ಮಾಡ್ತಾರೆ, ಯಾರು ಹೋಗಿ ಗಟ್ಟಿದ್ದು ಕೇಳ್ತಾರೆ, ಅವರಿಗೆ ಆ ಲಕ್ಷ್ಮಿ ತಪಾಸ್ತನುತ್ತೆ. ನಾನು ನಿಮ್ಮಲ್ಲಿ ಗಣ್ಯಮಾನ ವ್ಯಕ್ತಿ ಮೇಲೆ ಇರ್ತಕ್ಕಂಥವ್ರು, ಮುಂಭಾಗದಲ್ಲಿ ಇರ್ತಕ್ಕಂಥವ್ರು, ಕರ್ನಾಟಕ ರಾಜ್ಯ ಕಲಾವಿದರು ಎಂದಾದ್ರೂ ಒಂದು ದಿನಾಂಕ ನಿಗದಿಪಡಿಸಿ. ಫ್ರೀಡಂ ಪಾರ್ಕ್ ಅಲ್ಲಿ ಕಲಾವಿದರ 10 ಪ್ರಮುಖ ಬೇಡಿಕೆಗಳಿದ್ದಾವೆ. ನೀವು ಮೊನ್ನೆ ನೋಡಿದ್ರೆ ಪಟಾಕಿ ಸಾಕೋದ, ಬಿದ್ದುಬಿಟ್ಟ, ದೊಡ್ಡ ಹೊಡೆದಾಯ್ತು, ಸತ್ತೋದ, ಅವ್ರ ಕುಟುಂಬಕ್ಕೆ ಇಲ್ಲಿ ಸಹಕಾರ 10% ಇರ್ಬೋದು, ಕಲಾವಿದರು 90% ಕಷ್ಟವಿದ್ದಾರೆ ಅಂತ ಅವ್ರ ಕುಟುಂಬಕ್ಕೆ ಪರಿಹಾರ ಧನ ಬೇಡವಾ? 10 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಿ ಅಂತ ಅನೇಕ ಬಾರಿ ಮನವಿ ಸಲ್ಲಿಸಿದ್ದೀವಿ. 100 ಜನ 200 ಜನ 500 ಜನ ಹೋಗಿ ಮನವಿ ಕೊಡೋದು ಸಾಕ? ಲಕ್ಷಾಂತರ ಜನ ಕಲಾವಿದರು ಇರಬೇಕಾದಂತ ಸಂದರ್ಭದಲ್ಲಿ 10, 20, 30, 40 ಸಾವಿರ 50 ಸಾವಿರ ಜನ ಕಲಾವಿದರು ಬಂದು ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ರೆ ಖಂಡಿತ ನಮ್ಮ ಬೇಡಿಕೆಗಳು ಹೇಳಿ. ಮೊನ್ನೆ ನೀವು ನೋಡಿದ್ರಿ, ಅನೇಕ ವರ್ಷ 500 ರೂಪಾಯಿ ಮಾಸಾಶನ ಇದ್ದಾಗಲಿಂದ ಕೂಡ ಹೋರಾಟ ಮಾಡಿದ್ರು. 5,000 ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು 3,000 ಮಾಡಿದ್ದೀನಿ, 1,000 ರೂಪಾಯಿ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸಂತೋಷ ಪಡುವಂತ ವಿಚಾರನೆ. ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ದುಡ್ಡನ್ನು ಬಿಡುಗಡೆ ಮಾಡಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಗೆ, ಬೇರೆ ಇಲಾಖೆಗೆ ಹೋಲಿಸಿಕೊಂಡ್ರೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರ್ತಾ ಇರ್ತಕ್ಕಂಥ ದುಡ್ಡು 4,000 ಕೋಟಿ ಅಲ್ಲ, 2,000 ಕೋಟಿ ಅಲ್ಲ, 1,000 ಕೋಟಿ ಬರ್ತಾ ಇತ್ತ? ಖಂಡಿತ ಇಲ್ಲ. 500 ಕೋಟಿ ಬರ್ತಾ ಇತ್ತ? ಇಲ್ಲ. ಕೊರೋನಾ ಸಂದರ್ಭಕ್ಕಿಂತ ಮುಂಚೆ 431 ಕೋಟಿ ರೂಪಾಯಿ ಅನುದಾನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹಂಚಿಕೆ ಆಗ್ತಿತ್ತು. 431 ಕೋಟಿ.
ಲಕ್ಷ ಕೋಟಿ ಹೋಲಿಸ್ಕೊಂಡ್ರೆ 431 ಕೋಟಿನೇ ಕಮ್ಮಿ. ಆ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪರಿಹಾರ ಕೊಡಬೇಕು, ಜನಕ್ಕೆ ಅನುಕೂಲ ಮಾಡಬೇಕು ಅಂತ 180 ಕೋಟಿ ದುಡ್ಡನ್ನ ಆ ಕೊರೋನಾ ಪರಿಹಾರಕ್ಕೆ ಸರ್ಕಾರ ಬಳಸ್ಕೊಂತು. ಆಯ್ತು, ಕೊರೋನಾ ಕಾಯಿಲೆ ಬಂತು ಹೋಯ್ತು. 180 ಕೋಟಿ ಏನ್ ತಗೊಂಡಿದ್ರು ಅದನ್ನ ವಾಪಸ್ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿಲ್ಲ. ತಗೊಂಡಿದ್ದಷ್ಟೇ ಸರ್ಕಾರ ಗೊತ್ತು, ವಾಪಸ್ ಕೊಡ್ಬೇಕು ಅನ್ನೋದು ಸರ್ಕಾರ ಗೊತ್ತಿಲ್ವಾ? ಒಂದು ವೇಳೆ ಗೊತ್ತಿಲ್ಲ ಅಂದ್ರೂ ಯಾರು ಸರ್ಕಾರದ ಗಮನ ತರಬೇಕು? ಕಲಾವಿದರು ದುಡ್ಡು ತಗೊಂಡ್ಮೇಲೆ ವಾಪಸ್ ಕೊಡಿ ಅಂತ ಯಾರು ಕೇಳಬೇಕು? ಕಲಾವಿದರು ಕೇಳ್ಬೇಕಾ ಬೇಡವಾ? ಬೇಡವಾ ದುಡ್ಡು? ನೀವು ಯಾರು ದುಡ್ಡು ಬೇಕಾ ಬೇಡವಾ ಕಲಾವಿದರಿಗೆ? ನೋಡಿ, ಕರ್ನಾಟಕ ರಾಜ್ಯ ಕಲಾವಿದರು ಒಕ್ಕೂಟ ಇಡೀ ರಾಜ್ಯದ ಕಲಾವಿದರನ್ನ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಸಾಲದು ಅಂತ ಹೇಳಿ ಇವತ್ತು ಮಾರುತಿ ಕಲಾ ಬಳಗ ನೋಡಿದ್ರೆ ಇಂಥವು ರಾಜ್ಯದಲ್ಲಿ ಸಾವಿರಾರು ಸಾಂಸ್ಕೃತಿಕ ವಲಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು ಇದಾವೆ. ಹೆಣ್ಮಕ್ಳಿಗೆ 1000ಕ್ಕಿಂತ ಹೆಚ್ಚಿಗೆ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ಮಹಿಳೆಯ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಅವಕ್ಕೂ ಕೂಡ ಅನುದಾನ ಲಾಟ್ ಆಫ್ ಡಿಫರೆನ್ಸಸ್ ಆರ್ಥಿಕ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯಧನ ಯೋಜನೆ ಏನಿತ್ತು ಅದು ಕೂಡ ಕಡಿಮೆ ಆಗ್ತಾ ಬಂದು ಕಳೆದ ಬಾರಿ 1 ವರ್ಷದ 2 ಕಂತು ಕೊಡುವಂತದ್ದಾಯ್ತು. ಈ ವರ್ಷ ಭಾಗಶಃ ಅರ್ಜಿನೇ ಕಾಲ್ ಮಾಡಿ. ನೀವು ಅರ್ಜಿ ಹಾಕೋದ್ರಲ್ವ ಸರ್ಕಾರ ದುಡ್ಡು ಕೊಡೋದು ನಿಮ್ಗೆ? ಸರ್ಕಾರ ದುಡ್ಡು ಯಾರಿಗಾನ ಬೇಜಾರಾಗ್ತಾ ಇತ್ತ? ನನ್ನ ಮಾತು ಯಾರಿಗಾನ ಬೇಜಾರಾಗ್ತಾ ಇತ್ತಾ? ನಾನು ಹೇಳ್ಬೇಕಾ ಬೇಡವಾ? ದುಡ್ಡು ಬೇಡವೆ ಅಂದ್ರಿ ರಾಮಚಂದ್ರರಾವ್, ನೀವು ಸಾಹುಕಾರರು. ಎಷ್ಟೋ ಜನ ರಾಜ್ಯದಲ್ಲಿ ಬಡ ಕಲಾವಿದರಿದ್ದಾರೆ, ಮನೆ ಇಲ್ಲ, ಸೈಟ್ ಇಲ್ಲ. ನಾನು ಸರ್ಕಾರಕ್ಕೆ ನ್ಯಾಯ ಕೊಟ್ಟಿದ್ದೇನೆ. ಈಗ ವಸತಿ ಯೋಜನೆ ಇದೆ, ಎಲ್ಲರಿಗೂ ಕೊಡ್ತಾರೆ. ಕೂಲಿ ಕಾರ್ಮಿಕರಿಗೂ ಒಂದು ಯೋಜನೆ ಐತೆ. ಮಳೆ ಬಂದು ಕೊಚ್ಚೋದ್ರೆ ಅವ್ರಿಗೆ ನಾನು ಒತ್ತಾಯ 1% ಆದ್ರೂ ಕೂಡ ವಸತಿ ಯೋಜನೆಯಲ್ಲಿ ಕಲಾವಿದರಿಗೆ ಮನೆ ಕೊಡಬೇಕು. ಅಂದ್ರೆ ಕಲಾವಿದರಿಗೆ ಅಂತ 1% ಅವ್ರು ನೇಮಕ ಮಾಡಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಯಾವುದೋ ಮೂಲದಲ್ಲಿರ್ತಕ್ಕಂಥ ಒಬ್ಬ ಕಲಾವಿದ ಮನೆಗೆ ಅರ್ಜಿ ಹಾಕಿ ತಗೊಬೋದು, ನಿವೇಶನ ಅರ್ಜಿ ಹಾಕಿ ತಗೊಬೋದು. ಇವೆಲ್ಲ ಬೇಕಾ ಬೇಡವಾ? ಇವತ್ತೊಂದು ಕಾರ್ಮಿಕ ಇಲಾಖೆಗೆ ಹೋಗಿ ಅವ್ರ ಕುಟುಂಬದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಪರಿಹಾರಧನ ಕೊಡ್ತಾರೆ, ರೈತರು ಹೆಚ್ಚು ಕಮ್ಮಿ ಆದ್ರೆ ಪರಿಹಾರಧನ ಕೊಡ್ತಾರೆ. ರೈತರು ಹೋರಾಟ ಮಾಡಿ ಸಾಲ ಮನ್ನಾ ಮಾಡಿ ಅಂತಂದ್ರೆ 45-50 ಸಾವಿರ ಕೋಟಿ, ಲಾಟ್ ಆಫ್ 50,000 ಕೋಟಿ ಕೇಳ್ತೀವಿ ನಾವು, 10,000 ಕೋಟಿ ಕೇಳಿದೀವ? ಏನಿದೆ ಧೂಳು? ವಿಧಾನಸೌಧದಲ್ಲಿ ಖಜಾನೆಯಲ್ಲಿರ್ತಕ್ಕಂಥ ಒಂದು ಧೂಳನ್ನ ಕೊಡ್ಬೇಕು. ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಗಮನ ತರ್ತೀನಿ ಅಂದ್ರೆ, ರಾಜ್ಯದಲ್ಲಿ ಕಲೆ ಸಾಹಿತ್ಯ ಇವೆಲ್ಲ ಉಳಿಬೇಕು, ಬೆಳಿಬೇಕು ಅಂದ್ರೆ ಸರ್ಕಾರದ ಸೌಲಭ್ಯ ಅನಿವಾರ್ಯ. 4,000 ಸಂಘ ಸಂಸ್ಥೆಗಳು ಈ ಸಾರಿಯಿಂದ ಅರ್ಜಿ ಕಾಲ್ ಮಾಡೋದಿಲ್ಲ. ಏನ್ ಮಾಡ್ತೀರಾ ರಾಮಚಂದ್ರರಾವ್? ಇದು ರಾಜಕೀಯ ಹೇಳ್ತಿಲ್ಲ, ಕಲಾವಿದ ಸೌಲಭ್ಯ ತಗೊಳ್ಳಿ ಅಷ್ಟೇ ಹೇಳ್ತಾ ಇದ್ದೀನಿ. ಆಯ್ತು, 6 ಗಂಟೆ ಕೂರಿಸ್ಬೇಕು, ಸಮಯ ಅವಕಾಶ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದ್ರಿಂದ ಸರ್ಕಾರಿ ಸೌಲಭ್ಯ ಮುಂದಿನ ಸತಿ ತಗೊಳ್ಳಿ, ಎಲ್ಲರೂ ಕೂಡ ಸರ್ಕಾರದ ಗಮನ ಸೆಳೆದು ಸೌಲಭ್ಯ ತಗೊಳ್ಳಿ ಅಂತ ವಿನಂತಿ ಮಾಡ್ತಾ ಸಮಯದ ಅಭಾವದ ಕೊರತೆಯಿಂದ ಉದ್ಘಾಟನಾ ಭಾಷಣ ಮುಗಿಸ್ತಾ ಇದ್ದೀವಿ. ಅವರಿಗೆ ನಿಮ್ಮ ಕಳಕಳಿಯನ್ನ ನಾವು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ ಸ್ಥಾಪನೆ ಮಾಡಿ ಏನು ಅದನ್ನ ರಾಜ್ಯಾದ್ಯಂತ ಸಂಘ ಸಂಸ್ಥೆಗಳನ್ನ ಒಟ್ಟಿಗೆ ತರಬೇಕು ಅಂತ ಹೇಳಿ ಒಂದು ಮಾಡ್ತಾ ಇದೆ. ಇದನ್ನ ಸನ್ಮಾನ್ಯ ರಾಮಚಂದ್ರರಾವ್ ವಿನಂತಿ ಮಾಡ್ಕೊಂಡಿದ್ರಿಂದ ಅವ್ರನ್ನ ರಾಜ್ಯ ಉಸ್ತುವಾರಿಯಾಗಿ ನೀವೆಲ್ಲರೂ ಮುಂದೆ ಅವರಿಗೆ ಒಂದು ಆದೇಶ ಪತ್ರವನ್ನು ಕೊಡ್ತಾ ಇದ್ದೀವಿ. ನೀವೆಲ್ಲ ಚಪ್ಪಾಳೆ ತಟ್ಟಿ ಅವರಿಗೆ ಹೋರಾಟ ಪ್ರೋತ್ಸಾಹ. ಧನ್ಯವಾದಗಳು. ಈಗ ಅವರಿಗೊಂದು ಪದವಿಯ ಪ್ರಮಾಣ ಪತ್ರವನ್ನ ನೀಡಿ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ರಾಮಚಂದ್ರರಾವ್ ಅವರ ಎಲ್ಲ ಸಾಧನೆಗೂ ಇದು ಪ್ರೇರಣೆ ಆಗಲಿ ಎನ್ನುವ ಮೂಲಕ ಒಂದು ಚಪ್ಪಾಳೆಯ ಮೂಲಕ ರಾಮಚಂದ್ರರಾವ್ ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡೋಣ. ಬೋರೇಗೌಡ ಅವರು ಈಗಾಗಲೇ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ನಾನು ಸ್ವಾಗತಿಸ್ತೀನಿ. ಮತ್ತೆ ಬೈರೇಗೌಡರು ಅಧ್ಯಕ್ಷರು, ಅಮರಜ್ಯೋತಿ ಕಲಾ ಬಳಗ ರಾಮನಗರ, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗೋಪಾಲ್ ಅವರು ಚಾಮುಂಡೇಶ್ವರಿ ಕಲಾ ಬಳಗ ರಾಮನಗರ, KN ರಾಮು ನಿಕಟಪೂರ್ವ ತಾಲೂಕ್ ಪಂಚಾಯತ್ ಸದಸ್ಯರು, ಬೆಳದಿ ರಂಗಭೂಮಿ ಕಲಾವಿದರು, ಅವರು ವೇದಿಕೆಗೆ ಬರಬೇಕು. HL ಸದಾಶಿವ ರೆಡ್ಡಿ ರಂಗಭೂಮಿ ಕಲಾವಿದರು, ಕೋಣಪ್ಪನ ಅಗ್ರಹಾರ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ವಸಂತ್ ಕುಮಾರ್ ಮಾಜಿ ಉಪಾಧ್ಯಕ್ಷರು, ಕೋಣಪ್ಪನ ಅಗ್ರಹಾರ ಗ್ರಾಮ ಪಂಚಾಯತ್. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಸಿದ್ಧ ನಾಟಕಕಾರರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ LN ಮುಕುಂದರಾಜ್ ಅವರಲ್ಲಿ. ನಾನೇನು ಜಾಸ್ತಿ ಮಾತಾಡೋಲ್ಲ. ನಾನು
ಆ್ಯಕ್ಚುಲಿ ನಾಟಕ ನಡೆಯೋ ಸಂದರ್ಭದಲ್ಲಿ ತುಂಬ ಸುದೀರ್ಘವಾಗಿ ಭಾಷಣ ಮಾಡೋದು ಕೂಡ ತಪ್ಪಾಗುತ್ತೆ. ಯಾಕೆಂತಂದರೆ ಕಲಾವಿದರು, ನೀವು ಎದುರುಗಡೆ ಕಲಾವಿದರ ವಿನಯವನ್ನು ನೋಡಬೇಕು ಅಂತ ನೀವು ಕಲಾಭಿಮಾನಿಗಳು ಇರ್ತೀರಿ, ನಿಮ್ಮ ಮನಸ್ಥಿತಿನೇ ಬೇರೆ ಇರುತ್ತೆ. ಏನೇ ನನಗೆ ಬಹಳ ಸಂತೋಷ, ವೀರೇಶು ತುಂಬ ಚೆನ್ನಾಗಿ ಹೇಳಿದ್ರು. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ದೇಶದಲ್ಲಿ ಅಥವಾ ಯಾವುದೇ ಕಾಲದಲ್ಲಾಗಲಿ ಒಬ್ಬ ಕಲಾವಿದ ನಿರ್ಲಕ್ಷ್ಯಕ್ಕೊಳಗಾದ ಅಂತಂದರೆ ಆಳುವ ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ. ಇದು ಸ್ಪಷ್ಟವಾಗಿದೆ. ನಮ್ಮ ಎಲ್ಲ ರಾಜ ಮಹಾರಾಜರ ಕಾಲದಿಂದಲೂ ಕವಿಗಳಿಗೆ, ಕಲಾವಿದರಿಗೆ ಬೇಕಾದಷ್ಟು ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಸರ್ಕಾರಗಳು ಕಲಾವಿದರನ್ನ ಕಡೆಗಣಿಸದ ಹಾಗೆ ಅವರ ಯೋಗಕ್ಷೇಮವನ್ನು ನೋಡ್ಕೋಬೇಕು ಅನ್ನೋದೇ ನನ್ನ ಆಶಯವೂ ಆಗಿದೆ. ಅದನ್ನು ಬಹಳ ಸ್ಪಷ್ಟವಾಗಿ ವೀರೇಶ್ ಅವರು ಹೇಳಿದರು. ವೇದಿಕೆ ಮೇಲೆ ಇನ್ನು ನಮ್ಮ ಆಡಿಟರ್ ನಾಗರಾಜು, ಬಹಳ ಜನ ನಮ್ಮ ತುಮಕೂರು ಜಿಲ್ಲೆಯವರೆಲ್ಲ ಇದ್ದಾರೆ. ಈ ರಾಮಚಂದ್ರ ರಾವ್ ನಮ್ಮೂರಿನವರೇನೆ, ನಮ್ಮದು ತುಮಕೂರು ಹತ್ರ ಲೆಕ್ಕನಹಳ್ಳಿ ಅಂತೇಳಿ, ನಮ್ಮೂರು ಅವರು ಚಿಕ್ಕೈಪಾಳ್ಯ, ಅಂದರೆ ಎರಡೂ ಕೂಡ ಅವಳಿ ಹಳ್ಳಿಗಳು. 1 ಕಿಲೋಮೀಟರ್ ಅಂತರದಲ್ಲಿರುವಂಥ ಊರು. ಎಲ್ಲ ವ್ಯವಹಾರಗಳೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ನಡೀತವೆ. ಆಮೇಲೆ ನಮ್ಮೂರಿನ ದೇವರು ಮಾರಮ್ಮ ಜಾತ್ರೆ ಆದಾಗ ನಮ್ಮೂರಲ್ಲಿ ಎಲ್ಲ ಆರತಿ ಸಂಗ್ರಹ ಆದಮೇಲೆ ಚಿಕ್ಕೈಪಾಳ್ಯಕ್ಕೆ ಹೋಗ್ಬೇಕು ಅಂತ ಮಾರಮ್ಮ ಹೊತ್ಕೊಂಡು ಚಿಕ್ಕೈಪಾಳ್ಯದ ಆರತಿಯನ್ನು ತಗೊಂಡ್ಬರ್ತಾರೆ. ಸೊ ಹೀಗೆ ನಮಗೂ ಅವ್ರಿಗೂ ಸಂಬಂಧ ಇದೆ. ನಮ್ಮ ಊರಿನಲ್ಲೂ ಕೂಡ ಭಾಳ ಒಳ್ಳೆಯ ಕಲಾವಿದರು, ಲೆಕ್ಕನಲ್ಲಿ ನಮ್ಮ ರಂಗಾಮಯ್ಯನವರಿಂದ ಹಿಡಿದು ಗಂಗೋರೇಗೌಡರು, ಜಯಣ್ಣ, ಮೃತ್ಯುಂಜಯ ಅಂತ ಒಬ್ಬರು ಆಕಾಶವಾಣಿ ಕಲಾವಿದರಿದ್ದರು. ಬಹುಶಃ ಅವರೆಲ್ಲರೂ ನನ್ನಂಥವ್ರಿಗೆ ಕಲಿಸಿರಬಹುದ ಕಾರಣಕ್ಕಾಗಿಯೇ ನಾನು ನಾಟಕವನ್ನು ನಮ್ಮ ವೆಂಕಟರಾಜು ಹೇಳಿದಾಗೆ ಇದೇ ಕಥೆಯನ್ನು ಇಟ್ಕೊಂಡಿರೋದು. ನಾನು ವೈಶಂಪಾಯನ ತೀರ ಅಂತೇಳಿ ಒಂದು ನಾಟಕವನ್ನು ಬರೆದೆ. ಅದು ಆಗಲೇ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಪಡೀತು. ಇಂಥ ನಾಟಕಗಳ ಬಗೆಗೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಏನು ಅಂತಂದರೆ ನೋಡಿ, ನಮ್ಮ ಆಧುನಿಕ ಬೇರೆ ಬೇರೆ ಹವ್ಯಾಸಿ ನಾಟಕಗಳನ್ನು ಮಾಡೋರೆಲ್ಲರೂ ಕೂಡ ತುಂಬ ಒಳ್ಳೆಯ ಪ್ರಚಾರದಲ್ಲಿರ್ತಾರೆ, ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತಾರೆ, ಸ್ಥಾನಮಾನಗಳನ್ನು ಗಳಿಸ್ಕೊಳ್ತಾರೆ. ಆದರೆ ಈ ರೀತಿಯ ರಾಮಾಯಣ, ಕುರುಕ್ಷೇತ್ರ ಇಂಥ ನಾಟಕಗಳನ್ನು ಪ್ರಸ್ತುತಪಡಿಸುವಂಥ ನಮ್ಮ ಕಲಾವಿದರಿಗೆ ಅಂಥ ಅವಕಾಶಗಳು ಇರೋಲ್ಲ. ಯಾಕೆ ಅಂತಂದರೆ ಇವರು ಕೇವಲ ಪ್ರೇಕ್ಷಕರನ್ನ ರಂಜಿಸುವ, ಪ್ರೇಕ್ಷಕರ ಪ್ರೀತಿಯನ್ನು ಗಳಿಸುವ, ನಿಮ್ಮದೊಂದು ಚಪ್ಪಾಳೆಯೇ ಅವರಿಗೆ ಬಹಳ ದೊಡ್ಡ ಸುಖವನ್ನು ನೀಡ್ತಾ ಇರ್ತದೆ. ಅಷ್ಟಕ್ಕೆ ಅವರು ಅಲ್ಪತೃಪ್ತರಾಗಿರ್ತಾರೆ. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅವರು ಈ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಹೋದರೆ ನಿಜವಾಗ್ಲೂ ಇವರೆಲ್ಲರಿಗೂ ಸಮಸ್ಯೆಗಳು ತಾವಾಗಿಯೇ ಬಗೆಹರಿತವೆ. ನೀವು ಯಾರೆದುರುಗಡೆ ಹೋಗಿ ಕೈಕಟ್ಟಿ ನಿಲ್ಲಬೇಕಾಗಿಲ್ಲ. ನಾನು ಈ ಕುರುಕ್ಷೇತ್ರ ನಾಟಕದ ಬಗ್ಗೆ ಇರ್ಬೋದು, ಅಥವಾ ಕೃಷ್ಣ ಸಂಧಾನ ಸೀನ್ ಆಯ್ತಾ ವೆಂಕಟರಾಜು ಆಯ್ತಾ, ಆ ಕೃಷ್ಣ ಸಂಧಾನದ ಸೂಕ್ಷ್ಮಗಳಿದಾವಲ್ಲ ಅವನ್ನೆಲ್ಲ ಬಹಳ ಚೆನ್ನಾಗಿ ನಮ್ಮ ಕುಮಾರವ್ಯಾಸ, ಪಂಪ, ರನ್ನ ಇವೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಇಟ್ಕೊಂಡು ನಿಮಗೆ ಹೇಳ್ಬೋದಾಗಿತ್ತು, ಆದರೆ ಸಮಯ ಇಲ್ಲ. ಇನ್ಯಾವತ್ತಾದ್ರೂ ಹಿಂಗೆ ಸಿಕ್ಕಿದಾಗ ನಮ್ಮ ಕುಮಾರವ್ಯಾಸನಲ್ಲಂತೂ ನಾಟಕೀಯತೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಆ ಕೃಷ್ಣ ಸಂಧಾನದ ಸಭೆಗೆ, ದುರ್ಯೋಧನನ ಸಭೆಗೆ ಕೃಷ್ಣ ಹೋದಾಗ ಉದ್ಯೋಗ ಬರುವ ಅಂತ ಭಾಗದಲ್ಲಿ ಕುಮಾರವ್ಯಾಸ ಬರೀತಾನೆ. ಅದನ್ನು ವಿವರಿಸೋದಕ್ಕೆ ನನಗೆ ತುಂಬ ಸಮಯ ಬೇಕಾಗ್ತದೆ, ಬೇಡ ಇವತ್ತು ಖಂಡಿತ ಇಲ್ಲ. ಆದರೂ ಕೂಡ ನಾನೇ ಕುಮಾರವ್ಯಾಸನನ್ನು ನಿಯಂತ್ರಣ ಮಾಡಿಕೊಂಡು ಎಲ್ಲ ಕಲಾವಿದರಿಗೂ ಶುಭವನ್ನು ಹೇಳಿ, ನಮ್ಮ ರಾಮಚಂದ್ರ ರಾವ್ ಮತ್ತು ಅವರ ಮಾರುತಿ ಕಲಾ ಸಂಘಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸಿ, ವೆಂಕಟರಾಜು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅಕಾಡೆಮಿ ಅಧ್ಯಕ್ಷರಿಗೆ, ಮಾರುತಿ ಕಲಾ ಬಳಗದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಯಾಕೆಂದ್ರೆ 11 ಗಂಟೆಗೆ ಬೆಳಗ್ಗೆ ಬಂದವರು ನಾಟಕವನ್ನು ನೋಡ್ತಾ ಸಾಹಿತ್ಯ ಅಕಾಡೆಮಿಯ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ತಾವಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದೀರಾ. ನಿಮಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾನೆ. ಈಗ ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಡಿಟರ್ ನಾಗರಾಜ್ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೌರವ ಸಮರ್ಪಣೆಗೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರಿಗೆ ಮಾರುತಿ ಕಲಾ ಬಳಗ 18 ವರ್ಷಗಳ ಒಂದು ಪ್ರಯಾಣವನ್ನು ಮುಂದುವರಿಸಿ ಯಶಸ್ಸಿನತ್ತ ಸಾಗ್ತಾ ಇದೆ. ಇವತ್ತಿಗೂ ಕೂಡ ಪೌರಾಣಿಕ ನಾಟಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಅದ್ವಿತೀಯವಾದಂತಹ ಒಂದು ಕೊಡುಗೆಯನ್ನು ನೀಡಿರತಕ್ಕಂಥ ಮಾರುತಿ ಕಲಾ ಬಳಗ ಇವತ್ತು ಕುರುಕ್ಷೇತ್ರ ನಾಟಕವನ್ನು ಪ್ರದರ್ಶನ ಮಾಡಿ ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನ ನೀಡಲಿಕ್ಕೆ ತಮ್ಮ ಮುಂದೆ ಈಗ ಸಿದ್ಧವಾಗಿ ನಿಂತಿದೆ. ಮೊದಲಿಗೆ
ಈ ಎಲ್ಲ ಅತಿಥಿ ಮಾನ್ಯರಿಗೂ ನಾವು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರೆ ಮತ್ತೆ ಸಮಯದ ಅಭಾವ ಇದೆ. ಆದ್ದರಿಂದ ಮೊದಲಿಗೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರಿಗೆ ಲಿಂಗಪ್ಪನವರು ಕೂಡ ಪೌರಾಣಿಕ ಕ್ಷೇತ್ರದ ಒಬ್ಬ ಪ್ರಮುಖ ಕಲಾವಿದರು. ಗೌರವ ಸಮರ್ಪಣೆಯನ್ನ ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರಿಗೆ ನಾವು ಮಾಡ್ತಾ ಇದ್ದೇವೆ. ಮುಂದಿನ ಸನ್ಮಾನ ಡಾಕ್ಟರ್ ರಾ ವೀರೇಶ್ ಪ್ರಸಾದ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟ. ಈ ದಿನ ಬಂದು ಉದ್ಘಾಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ವೀರೇಶ್ ಪ್ರಸಾದ್ ಅವರಿಗೆ ಮಾರುತಿ ಕಲಾಬಳಗದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಲ್ ಮುಕುಂದರಾಜ್ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಕೆಳಗೆ ಬರ್ರಿ, ಮೊಬೈಲ್ ಹಿಡ್ಕೊಂಡು ಮೇಲೆ ನಿಂತ್ಕೊಂಡ್ಬಿಡು. ಮೊಬೈಲ್ ಕೆಳಗೆ ಬರ್ರಿ. ದಯಮಾಡಿ ರಾಮನಗರ ಅಮರ್ ಜ್ಯೋತಿ ಕಲಾಬಳಗದ ಪರವಾಗಿ ಗುರುಮಲ್ಲಯ್ಯ ಅವರು ವೇದಿಕೆಗೆ ಬಂದು ರಂಗಗೌರವ ಸ್ವೀಕರಿಸಬೇಕು. ಹಂಸರಾಜ್ ಅವರು ಬಹಳ ಅಭಿಮಾನ ಇಟ್ಟು ಈ ಒಂದು ಪ್ರಕಟಣೆಯನ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಚನ್ನಪಟ್ಟಣದ ಎಲ್ಲಾ ಕಲಾವಿದರ ಪರವಾಗಿ ತಿಮ್ಮರಾಜಣ್ಣ MTR ದಯಮಾಡಿ ವೇದಿಕೆಗೆ ಬರಬೇಕು. ಗುರುಮಲ್ಲಯ್ಯನವರು ಮತ್ತು ತಿಮ್ಮರಾಜಣ್ಣ MTR ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಈ ನಾಟಕದಲ್ಲಿ ಕೃಷ್ಣನ ಪಾತ್ರದಲ್ಲಿ ಅಭಿನಯಿಸಿದಂತಹ ಡಾಕ್ಟರ್ ಹಂಸರಾಜ್ ಕಿರುತೆರೆಯ ಹೆಸರಾಂತ ಕಲಾವಿದರು, ದಯಮಾಡಿ ಬನ್ನಿ ಸರ್. ಬಹಳ ಅತ್ಯದ್ಭುತವಾದಂತಹ ಕಲಾವಿದರು. ಕೃಷ್ಣನ ಪಾತ್ರದಲ್ಲಿ ಬಹಳ ಪರಕಾಯ ಪ್ರವೇಶವನ್ನೇ ಮಾಡಿ ಈ ನಾಟಕದಲ್ಲಿ ಅಭಿನಯವನ್ನು ನೀಡಿದ್ದಾರೆ. ಶ್ರೀಕರು ಸಾಹಿತಿಗಳು ಕೂಡ ಹೌದು, ಮತ್ತೆ ಹಂಸರಾಜ್ ಅವರು ಪಾರಂಪರಿಕ ವೈದ್ಯರು ಕೂಡ ಹೌದು ಅವರು ಕಲಾವಿದರು. ಸಭಾ ಕಾರ್ಯಕ್ರಮದ ಪರವಾಗಿ ಹಂಸರಾಜ್ ಅವರಿಗೆ, ಕೃಷ್ಣನ ಪಾತ್ರಧಾರಿ ಹಂಸರಾಜ್ ಅವರಿಗೆ ಬೋರೇಗೌಡರು ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಮುಕುಂದರಾಜ್ ಅವರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಹಂಸರಾಜ್ ಅವರಿಗೆ ಗುರುಮಲ್ಲಯ್ಯ, ತಿಮ್ಮರಾಜಣ್ಣ, ಧರ್ಮೇಂದ್ರ ಕುಮಾರ್, ದಯಮಾಡಿ ಧರ್ಮೇಂದ್ರ ಕುಮಾರ್ ಅವರು ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ಈ ನಾಟಕಕ್ಕೆ ಬಹಳ ಅದ್ಭುತವಾದಂತಹ ಒಂದು ಸಂಗೀತ ನಿರ್ದೇಶನವನ್ನು ಮಾಡಿದಂತಹ ಧರ್ಮೇಂದ್ರ ಕುಮಾರ್ ಅವರು ವೇದಿಕೆಗೆ ಬಂದು ನಮ್ಮ ಒಂದು ಪುಟ್ಟ ರಂಗ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅರಹಗಾರರು ಮತ್ತು ಇವತ್ತು ಈ ನಾಟಕದಲ್ಲಿ ಮೊದಲನೇ ಕೃಷ್ಣನಾಗಿ ಅವರು ಅಭಿನಯವನ್ನು ನೀಡಿದ್ದಾರೆ. ಇನ್ನು ನಿಮ್ಮ ಮುಂದೆ ಅವರ ಅಭಿನಯವನ್ನು ಕಾಣೋದಿದೆ. ಈಗ ರವಿ ಅವರಿಂದ ಪ್ರಭು ಅವರಿಗೆ ರಂಗಗೌರವ ಸಮರ್ಪಣೆ. ಶ್ರೀಕೃಷ್ಣ ಪರಮಾತ್ಮರ ಲೀಲೆಯು ಅದ್ಭುತವಾಗಿದೆ. ಪರಮಾತ್ಮನು ಎಂದಿಗೆ ನನ್ನ ಮಸ್ತಕದ ಮೇಲೆ ಅವನ ಅಭಯ ಹಸ್ತವಿಡುವುದು ಕಾರಣದ ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬರುತ್ತಿರುವರು. ಅಂತಹ ಮಂಗಲ ಸ್ವರೂಪ ಅನವರತವೂ ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಸಕಲ ಜೀವಿಗಳಿಗೂ ಆಧಾರವು, ಸಮಸ್ತಕ್ಕೂ ಕರ್ತನು, ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮ ಸಕಲ ವೈಭವದಿಂದ ನಡೆಯುತ್ತಿರುವ ಆ ಗೌರವೇಶ್ವರಗಳಿಗೆ ಹೋಗುವಾಗ
ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ಕಾದಿರುವುದಲ್ಲ. ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಂಡಿದೆ. ನೋಡಿ ಅಂತಿಮವಾಗಿ ದೇವ ಕೃಷ್ಣ. ಸದಾ ಕಾಲವು ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ತಿಳಿಸುತ್ತಿರುವ ನನಗೆ ನಿನ್ನ ದಿವ್ಯ ದರ್ಶನ ಭಾಗ್ಯವನ್ನು ಒಮ್ಮೆಯಾದರೂ ನೀಡಲಾರಿಯ ದೇವ.
ಕೃಷ್ಣ
ರಾಜವೈಭವ ಸುಭೋಗವನ್ನು ಕಡೆಗಣಿಸಿ ಬಂದು ಬಾಮನಲ್ಲಿ ಕತೆ ಮಾಡುವ ಏನು ಈ ಪ್ರಪಂಚವನ್ನೇ ನಿನ್ನ ಊರಿನಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಜೀವರಾಶಿಗಳನ್ನು ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅನುಸೌಖ್ಯಾದ ನಾನು ಏನನ್ನು ಕಳಬರೆಯದು ನನ್ನನ್ನು ಪರಿಚಯಿಸುತ್ತೀಯಾ? ಮಿತ್ರ, ನಾನು ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿಯೆಂಬ ಪಾಶವು ಅಡ್ಡಗಟ್ಟಿ ನನ್ನನ್ನು ಇಲ್ಲಿಯವರೆಗೂ ಕರೆತಂದಿತು. ವಿದುರ, ನೀನೇನು ಸಾಮಾನ್ಯ ವಿದುರ. ವಿದುರ ನಿನ್ನೀ ಗುಣಸಾಗರವ ನುಡಿಯಂಬುದಮಯ ಭಕ್ತಿಯು ಜಗತ್ತು
ಆ? ವಾಸುದೇವ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ದುಡಿನಾಗಿಯೂ ಕೂಡ ನಿರ್ವಹಿಸುತ್ತಿದ್ದವಲ್ಲ. ಭಕ್ತ ಏಕೆ ನಡೆಯುತ್ತೀರಾ?
ಆಗಲಿ.